ಹೆಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮೈಂಡ್ ಕನ್ಸೋದತಿ. ನೀವು ನೋಡ್ತಾ ಇದ್ದೀರಾ ಆರ್ಡಿನೋ ಸೀರೀಸ್ನ ಎರಡನೇ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಗೆ ಅನಲಾಗ್ರೈಟ್ ಫಂಕ್ಷನ್ ಯೂಸ್ ಮಾಡಿ ಎಲ್ ಇ ಡಿ ಬ್ರೈಟ್ನೆಸ್ನ ಕಂಟ್ರೋಲ್ ಮಾಡೋದು ಅಂತ ಹೇಳ್ಕೊಡ್ತೇನೆ. ಬನ್ನಿ ಶುರು ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಆಗಲೇ ಹೇಳಿದಾಗ ಇದು ಆರ್ಡಿನೋ ಸೀರೀಸ್ನ ಎರಡನೇ ವಿಡಿಯೋ. ನೀವು ಮೊದಲನೇ ವಿಡಿಯೋ ನೋಡಿಲ್ಲ ಅಂದರೆ ಇಲ್ಲಿ ಮೇಲೆ ಲಿಂಕ್ ಕಾಣುತ್ತೆ, ಅದನ್ನ ಟ್ಯಾಪ್ ಮಾಡಿ ಮೊದಲನೇ ವಿಡಿಯೋ ನೋಡಿ, ಆಮೇಲೆ ಈ ವಿಡಿಯೋಗೆ ಬನ್ನಿ. ಸೊ ಮೊದಲನೇ ವಿಡಿಯೋ ನೋಡಿದರೆ ನಿಮಗೆ ಈ ವಿಡಿಯೋ ಚೆನ್ನಾಗಿ ಅರ್ಥ ಆಗುತ್ತೆ. ನನ್ನ ಮೊದಲನೇ ವಿಡಿಯೋ ನೋಡಿದವ್ರಿಗೆ ನಾನೊಂದು ಅಸೈನ್ಮೆಂಟ್ ಕೊಟ್ಟಿದ್ದೆ. ಆ ಅಸೈನ್ಮೆಂಟ್ನ ನೀವು ಮಾಡಿದರೆ ತುಂಬ ಒಳ್ಳೆಯದು, ಅಥವಾ ಅಸೈನ್ಮೆಂಟ್ ಮಾಡೋಕ್ಕೆ ಟ್ರೈ ಮಾಡಿದರೆ ಅದು ಒಳ್ಳೆಯದು. ಈಗ ಯಾರು ತಲೆ ಕೆಡಿಸ್ಕೊಂಡಿಲ್ಲ ಅದ್ರ ಬಗ್ಗೆ, ನಿಮಗೊಂದು ಸಲಹೆ: ಚಳಿಗಾಲ ಇದೆ, ಆರಾಮಾಗಿ ಬೆಡ್ಶೀಟ್ ಹಚ್ಕೊಂಡು ಮನೇಲಿ ಮಲ್ಕೊಂಬಿಡಿ. ನಿಮ್ಗೆ ಈ ವಿಡಿಯೋ ಅಲ್ಲ. ಓಕೆ, ಈಗ ನೀವು ನಮ್ಮ ಎರಡನೇ ವಿಡಿಯೋ ನೋಡ್ತಿದ್ದಾರೆ ಅಂದರೆ ನಿಮ್ಗೆ ಕಲಿಯೋಕ್ಕೆ ಇಂಟ್ರೆಸ್ಟ್ ಇದೆ ಅಂತ ಅರ್ಥ. ಓಕೆ, ಸ್ಟಾರ್ಟ್ ಮಾಡ್ತೇನೆ. ಓಕೆ, ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು ಎಲ್ ಇ ಡಿ ಬ್ಲಿಂಕಿಂಗ್ ಪ್ರೋಗ್ರಾಮ್ ಕಾಣ್ತಿದೆ. ಲಾಸ್ಟ್ ಕ್ಲಾಸಲ್ಲಿ ನಾನು ಇಲ್ಲಿಗೆ ನಿಲ್ಲಿಸಿದ್ದೆ ಅನಿಸುತ್ತೆ. ಓಕೆ, ಈಗ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದಕ್ಕೆ ಕೇಬಲ್ ಕನೆಕ್ಟ್ ಮಾಡೋಣ. ಕೇಬಲ್ ಕನೆಕ್ಟ್ ಆಯಿತು. ಈಗ ಎಲ್ ಇ ಡಿ ಬ್ಲಿಂಕ್ ಆಗ್ತಾ ಇದೆ ನೋಡಿ. ಇಷ್ಟಕ್ಕೆ ನಿಲ್ಲಿಸಿದ್ವಿ ನಾವು ಲಾಸ್ಟ್ ಕ್ಲಾಸಲ್ಲಿ. ಈ ಕ್ಲಾಸಲ್ಲಿ ನಾನು ನಿಮಗೆ ಅನಲಾಗ್ ರೈಟ್ ಬಗ್ಗೆ ಹೇಳ್ಕೊಡ್ತೇನೆ, ಅಂದರೆ ಎಲ್ ಇ ಡಿ ಬ್ರೈಟ್ನೆಸ್ ಇನ್ಕ್ರೀಸ್ ಕಮ್ಮಿ ಹೇಗೆ ಮಾಡೋದು ಅಂತ. ಅದಕ್ಕಿಂತ ಮುಂಚೆ ಸ್ವಲ್ಪ ಪೇಪರ್ ವರ್ಕ್ ಮಾಡೋಣ. ಹೇಗೆ ವರ್ಕ್ ಆಗುತ್ತೆ ಅಂತ ನಿಮಗೆ ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೇನೆ, ಅದಾದಮೇಲೆ ಪ್ರಾಕ್ಟಿಕಲಾಗಿ ಇಂಪ್ಲಿಮೆಂಟ್ ಮಾಡೋಣ. ಓಕೆ, ಈಗ ಪೇಪರ್ ಮೋಡ್ಗೆ ಶಿಫ್ಟ್ ಆಗೋಣ ಬನ್ನಿ. ಓಕೆ, ನಾವೀಗ ನಮ್ಮ ಪೇಪರ್ ಮೋಡಿಗೆ ಶಿಫ್ಟ್ ಆಗಿದ್ದೇವೆ. ನಿಮ್ಮ ಪೇಪರ್ನ ಝೂಮ್ ಮಾಡಿದ್ದೇನೆ, ನಿಮಗೆ ಕಾಣೋ ಥರ. ಈಗ ನಾವು ಡಿಜಿಟಲ್ ರೈಟ್ನ ಓದಿದ್ದೇವೆ. ಡಿಜಿಟಲ್ ಅಂದರೆ ನಮ್ಮ ತಲೆಯಲ್ಲಿ ಬರೋದೇನೆಂದರೆ 1 ಅಥವಾ 0 ಆರ್ ಹೈ HIGH, ಹೈ ಅಥವಾ ಲೋ ಅಂತ ಅರ್ಥ. ಈಗ ಆರ್ಡಿನೋ ಪ್ರಕಾರ ಹೈ ಅಥವಾ 1 ಅಂದರೆ 5 ವೋಲ್ಟ್, 0 ಅಂದರೆ 0 ವೋಲ್ಟ್. ಈಗ ಡಿಜಿಟಲಲ್ಲಿ ನಾವು ಒಂದು 5 ವೋಲ್ಟ್ ಕೊಡ್ಬೋದು ಅಥವಾ 0 ವೋಲ್ಟ್ ಕೊಡ್ಬೋದು. ಈಗ ನಮಗೆ ಇನ್ ಬಿಟ್ವೀನ್ ವ್ಯಾಲ್ಯೂಸ್ ಬೇಕು. ನಾನೀಗ 3 ವೋಲ್ಟ್ ಬೇಕು, 2 ವೋಲ್ಟ್ ಬೇಕಂದ್ರೆ ಏನು ಮಾಡಲಿ? ಆವಾಗ ನಮಗೆ ಯೂಸ್ ಆಗುತ್ತೆ ಅನಲಾಗ್ ರೈಟ್ ಫಂಕ್ಷನ್. ಅನಲಾಗ್ ರೈಟ್ ಫಂಕ್ಷನ್ ಏನು ಮಾಡುತ್ತೆ ಅಂದರೆ, ಅದ್ರ ಪ್ರಕಾರ 5 ವೋಲ್ಟ್ ಅಂದರೆ 255. ಓಕೆ, ಡಿಜಿಟಲಲ್ಲಿ ಹೆಂಗೆ 5 ವೋಲ್ಟ್ ಅಂದರೆ 1, 0 ವೋಲ್ಟ್ ಅಂದರೆ 0, ಹಂಗೆ ಅನಲಾಗಲ್ಲಿ 5 ವೋಲ್ಟ್ ಅಂದರೆ 255, 0 ವೋಲ್ಟ್ ಅಂದರೆ 0. ಈಗ ಇದರಿಂದ ಹೇಗೆ ಎಲ್ ಇ ಡಿ ಬ್ರೈಟ್ನೆಸ್ ಇನ್ಕ್ರೀಸ್ ಕಮ್ಮಿ ಮಾಡೋದು ಹೆಂಗಂದರೆ, ಈಗ ನೋಡಿ, ನಾನು ಎಲ್ ಇ ಡಿಗೆ 5 ವೋಲ್ಟ್ ಕೊಟ್ಟೆ, ಸೊ ಫುಲ್ಲು ಬ್ರೈಟ್ನೆಸ್ಸಲ್ಲಿ ಎಲ್ ಇ ಡಿ ಗ್ಲೋ ಆಗುತ್ತೆ. ಅದೇ ಈಗ ನಾನು ಎಲ್ ಇ ಡಿಗೆ 3 ವೋಲ್ಟ್ ಕೊಟ್ಟರೆ ಕಮ್ಮಿ ವೋಲ್ಟೇಜ್ ಹೋಗುತ್ತೆ, ಸೊ ಮೀಡಿಯಮ್ ಅಂತ ತಿಳಿಯೋಣ, ಮೀಡಿಯಮ್ ಬ್ರೈಟ್ನೆಸ್ಸಲ್ಲಿ ಗ್ಲೋ ಆಗುತ್ತೆ. ಅದೇ 1 ವೋಲ್ಟ್ ಕೊಟ್ಟರೆ ಫುಲ್ಲು ಲೋ ಬ್ರೈಟ್ನೆಸ್ಸಲ್ಲಿ ಎಲ್ ಇ ಡಿ ಗ್ಲೋ ಆಗುತ್ತೆ. ಓಕೆ, ಈಗ ನಾನು ಹೇಳಿದೆ ತಾನೆ, ಅನಲಾಗ್ ರೈಟಲ್ಲಿ 255 ಅಂದರೆ 5 ವೋಲ್ಟ್, 0 ಅಂದರೆ 0 ವೋಲ್ಟ್. ಈಗ ನಾನು 5 ಮತ್ತು 0 ವೋಲ್ಟ್ ಮಧ್ಯೆ ಅಷ್ಟು 2.25 ವೋಲ್ಟ್. ಈಗ ನನಗೆ 2.25 ವೋಲ್ಟ್ ಬೇಕು. ಆವಾಗ ಏನು ಮಾಡೋಣ? 125 ಬರೋದು. 0 ಮತ್ತು 255 ಮಧ್ಯದಲ್ಲಿ 125 ಬರೋದೇ 2.25 ವೋಲ್ಟ್ ಕೊಡುತ್ತೆ. ಹಾಗೆ ನೀವು ವ್ಯಾಲ್ಯೂಸ್ ಎಷ್ಟು ಬರೀತೀರಾ ಅಷ್ಟು ವೋಲ್ಟೇಜ್ ಕೊಡ್ತಾ ಹೋಗುತ್ತೆ. ಸೊ ಈಗ 255 ಯಾಕೆ ಅಂತ, ಈಗ ನಮ್ಮ ಹತ್ರ ಇರೋದು ಆರ್ಡಿನೋ, ಅದರ ಹತ್ರ ಇರೋದು 8 ಬಿಟ್ ರೆಸಲ್ಯೂಷನ್. 8 ಬಿಟ್ ರೆಸಲ್ಯೂಷನ್ ಅಂದರೆ ಏನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈಗ ಏನು ಬೈನರಿ ನಂಬರ್ಸ್ ಹೆಂಗೆ 1 2 4 8 16 32, ಅದಾದಮೇಲೆ 64 128 256, ಕರೆಕ್ಟಾ? ಅಂದರೆ 2 ಪವರ್ 0, 2 ಪವರ್ 1, 2 ಸ್ಕ್ವೇರ್, 2 ಕ್ಯೂಬ್, 2 4, 2 ಪವರ್ 5, 2 ಪವರ್ 6, 2 ಪವರ್ 7, 2 ಪವರ್ 8. ಅಂದರೆ ಇಲ್ಲಿ ನೋಡಿ 8 ಬಿಟ್ ರೆಸಲ್ಯೂಷನ್. ಓಕೆ, 8 ಬಿಟ್ ರೆಸಲ್ಯೂಷನ್ ಇದೆ. ಈಗ ಓಕೆ, 8 ಬಿಟ್ ರೆಸಲ್ಯೂಷನ್ ಅಂದರೆ ಏನಂತ ನಿಮ್ಗೆ ಅರ್ಥ ಆಗಿಲ್ಲ ಅನಿಸುತ್ತೆ. ಈಗ 1 0 ಬರೆದ್ರೆ ಇದು 1 ಬಿಟ್ ರೆಸಲ್ಯೂಷನ್. ನಾವು ಬರಿತೀವಲ್ಲ ಬೈನರಿ 0 0 0 1 1 0 1 1, ಇದು 2 ಬಿಟ್ ರೆಸಲ್ಯೂಷನ್ ಅಂತ ಅರ್ಥ. ಈಗ 3 ಬಿಟ್ ರೆಸಲ್ಯೂಷನ್ ಅಂದರೆ 0 0 0 0 0 1 0 1 0 ಅಂತ ಅರ್ಥ. ಅದೇ ಈಗ 4 ಬಿಟ್ ರೆಸಲ್ಯೂಷನ್ ಅಂದರೆ 0 0 0 0 0 1 0 0 1 0 0 0 1 1 ಬರಿತೀವಲ್ಲ, ಅದೇ 8 4 2 1. ಅದೇ ಇಲ್ಲಿದೆ ನೋಡಿ 8 4 2 1, ಅದೇ ಅದು ಎಲ್ಲಿವರೆಗೂ ಇದೆ? 256ವರೆಗೂ ಇದೆ. ಇಲ್ಲಿ ಸ್ಟಾರ್ಟ್ ಆಗೋದು 1ಇಂದ 256, ಆದರೆ ಇಲ್ಲಿ ನಮ್ಮ ಹತ್ರ 0ಇಂದ 255. ಸೊ ಇದು 0ಇಂದ 255 ಅಂದರೆ ಮಧ್ಯದಲ್ಲಿ 256 ವ್ಯಾಲ್ಯೂಸ್ ಇದೆ. ಇದು 0ಇಂದ ಸ್ಟಾರ್ಟ್ ಆಗೋದ್ರಿಂದ 255 ಗಂಟೆಗಿದೆ, 1ಇಂದ ಸ್ಟಾರ್ಟ್ ಆಗೋದ್ರಿಂದ 256 ಗಂಟೆಗಿದೆ. ಈಗ ನಿಮ್ಗೆ ಇದೆಲ್ಲ ಅರ್ಥ ಆಯ್ತಾ ಇಲ್ವಾ? ಬಿಟ್ಟು ರೆಸಲ್ಯೂಷನು ಏನು ಯೂಸ್ ಇಲ್ಲ. ನಿಮ್ಗೆ ಅರ್ಥ ಆಗಲಿ ಬಿಡಲಿ, ಇದು ಯೂಸೇ ಇಲ್ಲ. ಯಾರಿಗೆ 255 ಯಾಕೆ ಬಂತು ಅಂತ ಕೇಳ್ತಾರೆ ಅವ್ರಿಗಿದು. ಸೊ ನಿಮ್ಗೆ ಅರ್ಥ ಆದರೆ ಒಳ್ಳೆಯದು, ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಬೇಕು, ಇದು ಯೂಸ್ ಇಲ್ಲ. ನೀವು ಒಂದೇ ಒಂದು ತಲೆಯಲ್ಲಿ ಇಟ್ಕೋಬೇಕು, ಏನಂದರೆ 5 ವೋಲ್ಟ್ ಅಂದರೆ ಅನಲಾಗಲ್ಲಿ 255, 0 ವೋಲ್ಟ್ ಅಂದರೆ 0 ವೋಲ್ಟ್. ಸೊ ಮಧ್ಯದಿರೋ ವೋಲ್ಟೇಜ್ ಬೇಕಂದರೆ ನಾವು ಮಧ್ಯದಿರೋ ವ್ಯಾಲ್ಯೂಸ್ನ ಬರಿತೀವಿ. ಡಿಜಿಟಲಲ್ಲಿ 5 ವೋಲ್ಟ್ ಅಂದರೆ 1,
0 ವೋಲ್ಟ್ ಅಂದರೆ 0, ಮಧ್ಯದಿರೋ ವ್ಯಾಲ್ಯೂಸ್ ಡಿಜಿಟಲಲ್ಲಿ ಬರೋಲ್ಲ. ಆ್ಯಂಡ್ ಈಗ ಆರ್ಡಿನೋ ಹೇಗೆ ಮಧ್ಯದಲ್ಲಿರೋ ವೋಲ್ಟ್ಸನ್ನ ತೋರಿಸುತ್ತೆ, ಹೇಗೆ ಮಧ್ಯದಲ್ಲಿರೋ ಈಗ 5 ವೋಲ್ಟ್ 0 ವೋಲ್ಟ್ ಪ್ರೊಡ್ಯೂಸ್ ಮಾಡುತ್ತೆ, ಮಧ್ಯದಿರೋ 3 2 ಆ ವೋಲ್ಟೇಜನ್ನ ಹೆಂಗೆ ಪ್ರೊಡ್ಯೂಸ್ ಮಾಡುತ್ತೆ ಅಂದರೆ ಅದರ ಹತ್ರ ಒಂದು ಫಂಕ್ಷನ್ ಇದೆ, PWM ಫಂಕ್ಷನ್ ಅಂತ. ಏನಂದರೆ ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಅಂತ, ಪಲ್ಸ್ ವಿಡ್ತ್ ಮಾಡ್ಯುಲೇಷನ್. ಸೊ ಈ ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಏನಂದರೆ ಅಂತೆಲ್ಲ ಮುಂದಿನ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಅಂದರೆ ಮುಂದೆ ಬರೋ ಕ್ಲಾಸಸಲ್ಲಿ ತುಂಬ ದೊಡ್ಡ ಕಾನ್ಸೆಪ್ಟ್ ಅದು. ಓಕೆ, ಈಗ ನಾವು ಬನ್ನಿ ಆರ್ಡಿನೋ ಮೋಡ್ಗೆ ಶಿಫ್ಟ್ ಆಗೋಣ. ಓಕೆ, ಪೇಪರ್ ವರ್ಕ್ ಕೆಲಸ ಆಯಿತು. ನಾವು ನಮ್ಮ ಆರ್ಡಿನೋ ಮೋಡ್ಗೆ ಬಂದಿದ್ದೇವೆ. ಕೇಬಲ್ ಕನೆಕ್ಟ್ ಮಾಡ್ತೇನೆ. ಕೇಬಲ್ ಕನೆಕ್ಟ್ ಆಯಿತು. ಇದು ಲಾಸ್ಟ್ ಪ್ರೋಗ್ರಾಮ್ ಇದೆ, LED ಬ್ಲಿಂಕಿಂಗ್ದು, ಬ್ಲಿಂಕ್ ಆಗ್ತಾಯಿದೆ ನೋಡಿ ನೀವೇ. ಇದರ ಅವಶ್ಯಕತೆ ಈಗ ಇಲ್ಲ, ಇದನ್ನು ತೆಗೆಯೋಣ. ಅನಲಾಗ್ರೈಟ್ ಫಂಕ್ಷನ್ದು ಪ್ರೋಗ್ರಾಮ್ ಬರೀಬೇಕು, ಇದನ್ನ ತೆಗೆಯೋಣ. ಆದರೆ ಅನಲಾಗ್ರೈಟ್ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ನಿಮಗೊಂದು ಇಂಪಾರ್ಟೆಂಟ್ ಇಡಬೇಕು. ಅನಲಾಗ್ರೈಟ್ ಫಂಕ್ಷನ್ ಆರ್ಡಿನೋ ಎಲ್ಲ ಪಿನ್ಸಿಗೂ ವರ್ಕ್ ಆಗೋಲ್ಲ. ಈಗ ಒಂದು ನಿಮಿಷ ಇದನ್ನ ಝೂಮ್ ಮಾಡ್ತೇನೆ, ನಿಮ್ಗೆ ಕಾಣೋ ಥರ. ಓಕೆ, ಝೂಮ್ ಆಯಿತು. ಓಕೆ, ಆರ್ಡಿನೋದು ಅಷ್ಟೊಂದು ಪಿನ್ಸಲ್ಲಿ ಕೆಲವೊಂದು ಪಿನ್ಸಿಗೆ ಮಾತ್ರ PWM ಅಂದರೆ ಅನಲಾಗ್ರೈಟ್ ಫಂಕ್ಷನ್ ವರ್ಕ್ ಆಗುತ್ತೆ. ಅಲ್ಲಿ ನೋಡಿ 13 12 10 9 ಇದೆಯಲ್ಲ, ಆದರೆ 10 11 9 ಅಲ್ಲಿ ಕೆಳಗಡೆ ಕೆಲವೊಂದು ಪಿನ್ಸಿಗೆ ಡ್ಯಾಶ್ ಮಾರ್ಕ್ ಇದೆ. ಆ ಡ್ಯಾಶ್ ಇರೋದೆಲ್ಲ ಅನಲಾಗ್ರೈಟ್ ಫಂಕ್ಷನ್ನ ಸಪೋರ್ಟ್ ಮಾಡುತ್ತೆ. ಆ ಪಿನ್ಸಲ್ಲಿ ಮಾತ್ರ ನೀವು ಅನಲಾಗ್ರೈಟ್ ಫಂಕ್ಷನ್ನ ಯೂಸ್ ಮಾಡ್ಬೋದು. ಓಕೆ, ಆ ಪಿನ್ಸ್ಗಳನ್ನ ಈಗ PWM ಪಿನ್ಸ್ ಅಂತ ಕರೀತಾರೆ. PWM ಅಂದರೆ ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಪಿನ್ಸ್ ಅಂತ ಅರ್ಥ. ಅದು ನಮಗೀಗ ತಿಳ್ಕೊಳ್ಬೇಕಾಗಿರೋ ಯೂಸ್ ಇಲ್ಲ. ಯಾರು ಆರ್ಡಿನೋ ಬಗ್ದಾದ್ರೂ ಬುಡಕ್ಕೆ ಕಲಿತೀವಿ ಅಂತಾರೆ, ಅಂಥವ್ರಿಗೆ ಮುಂಬರೋ ಕ್ಲಾಸಸಲ್ಲಿ ನಾನು ಅದನ್ನ ಯೂಸ್ ಮಾಡೋಕೆ ಹೇಳ್ಕೊಡ್ತೇನೆ. ಈಗ ಆರ್ಡಿನಲ್ಲಿ 8 10 11ನೇ ಪಿನ್ನು ಗ್ರೌಂಡಿಗೆ ನಿಯರ್ ಇದೆ, ಅದಕ್ಕೆ 11ನೇ ಪಿನ್ನಿಗೆ LED ಆ್ಯನೋಡ್ನ ಕನೆಕ್ಟ್ ಮಾಡ್ತೇನೆ, LED ಕ್ಯಾಥೋಡ್ನ ಗ್ರೌಂಡಿಗೆ ಕನೆಕ್ಟ್ ಮಾಡ್ತೇನೆ. ಕನೆಕ್ಟ್ ಆಯಿತು. ಈಗ ಪ್ರೋಗ್ರಾಮ್ ಬರೋಣ ಬನ್ನಿ. ಇದಕ್ಕೆ ಮೊದಲು ಪಿನ್ ನಂಬರ್ನ ಬರಬೇಕು. ಎಷ್ಟನೇ ಪಿನ್ನಿಗೆ ಕನೆಕ್ಟ್ ಮಾಡಿದ್ದೀವಿ? 11ನೇ ಪಿನ್ನಿಗೆ ಕನೆಕ್ಟ್ ಮಾಡಿದ್ದೀವಿ. ಏನದು ಔಟ್ಪುಟ್ ಹೋಲ್ ಕ್ಲಾಸಲ್ಲೇ ಹೇಳಿದ್ದೀನಿ, ಆಯಿತಾ? Analogwrite, Analogwrite. ಕಲರ್ ಚೇಂಜ್ ಆಯಿತು, ಬದುಕೊಂಡ್ವಿ. ಇದರಲ್ಲೂ ನಾವು ಈಗ 2 ಪ್ಯಾರಾಮೀಟರ್ಸ್ನ ಪಾಸ್ ಮಾಡಬೇಕು. ಒಂದು ಪಿನ್ ನಂಬರ್, ಎಷ್ಟನೇ ಪಿನ್ನು? 11ನೇ ಪಿನ್ನು. ಏನದು ವ್ಯಾಲ್ಯೂಸ್ ನಾವು 0 to 255 ಏನಾದರೂ ಬರಿಬೋದು. ನಾವು ಫುಲ್ ಬ್ರೈಟ್ನೆಸ್ಸಲ್ಲಿ ಗ್ಲೋ ಮಾಡ್ತೀನಿ, ಅದಕ್ಕೆ 255 ಅಂದರೆ 5 ವೋಲ್ಟ್ ಕಳಿಸುತ್ತೆ. LED ಫುಲ್ ಬ್ರೈಟ್ನೆಸ್ಸಲ್ಲಿ ಗ್ಲೋ ಆಗುತ್ತೆ. ಅಪ್ಲೋಡ್ ಮಾಡೋಣ. ಕಂಪೈಲ್ ಆಗ್ತಾಯಿದೆ ಸ್ಕೆಚ್ಚು, ಕಂಪೈಲಿಂಗ್ ಬರ್ತಾಯಿದೆ, ಅಪ್ಲೋಡ್ ಆಯಿತು. ಈಗ ನೋಡಿ ನೀವು LED ಅದ್ರದ್ದು ಫುಲ್ ಬ್ರೈಟ್ನೆಸ್ ಅಲ್ಲಿ ಗ್ಲೋ ಆಗ್ತಾಯಿದೆ. ಇದನ್ನು ಚೇಂಜ್ ಮಾಡೋಣ ಬನ್ನಿ. 0 ಇಡೋಣ. 0 ಇಟ್ಟರೆ LED ಏನಾಗಬೇಕು? ಆಫ್ ಆಗಬೇಕು. ಅಪ್ಲೋಡ್ ಆಗ್ತಾಯಿದೆ, ಕಂಪೈಲಿಂಗ್. ಅಪ್ಲೋಡ್ ಆದ ತಕ್ಷಣ LED ಆಫ್ ಆಗಿಬಿಡಬೇಕು. ಹಾಂ, ಅಪ್ಲೋಡ್ ಆಯಿತು, LED ಆಫ್ ಆಯಿತು. 0 ಆಯಿತು, 255 ಆಯಿತು. ಈಗ ನಾವು ಅದ್ರದ್ದು ಮಧ್ಯದ ವ್ಯಾಲ್ಯೂಸ್ ಹಾಕೋಣ, ಅಂದರೆ 125 ಹಾಕಿ ನೋಡೋಣ ಬನ್ನಿ. ತೆಗೆದು 125. ಈಗ 125 ಹಾಕಿದರೆ ಏನಾಗಬೇಕು? LED 0 ಅಂದರೆ ಆಫ್ ಆಗುತ್ತೆ, 255 ಅಂದರೆ ಫುಲ್ ಬ್ರೈಟ್ನೆಸ್ಸಲ್ಲಿ ಗ್ಲೋ ಆಗುತ್ತೆ, 125 ಅಂದರೆ ಅರ್ಧ ಬ್ರೈಟ್ನೆಸ್ಸಲ್ಲಿ ಗ್ಲೋ ಆಗಬೇಕು, ಆಯಿತಾ? ಬನ್ನಿ ಇದನ್ನು ಅಪ್ಲೋಡ್ ಮಾಡೋಣ, ನೋಡೋಣ ಅರ್ಧ ಬ್ರೈಟ್ನೆಸ್ಸಲ್ಲಿ ಗ್ಲೋ ಆಗುತ್ತಾ ಅಂತ. ಕಂಪೈಲ್ ಆಗ್ತಾಯಿದೆ ಸ್ಕೆಚ್ಚು, ಕಂಪೈಲ್ ಆಯಿತು, ಅಪ್ಲೋಡು ಆಯಿತು. ನೀವು ನೋಡ್ತಿರ್ಬೋದು LED ಅರ್ಧ ಬ್ರೈಟ್ನೆಸ್ಸಲ್ಲಿ ಗ್ಲೋ ಆಗ್ತಿದೆ. ನಿಮ್ಮ ಕ್ಯಾಮ್ರಾ ಸ್ಯಾಚುರೇಷನ್ ಇರೋದ್ರಿಂದ ಕಾಣ್ತಿಲ್ಲ ಅನಿಸುತ್ತೆ, ಬೆಂಡ್ ಮಾಡ್ತಿದ್ದೇನೆ, ಆದರೂ ನಿಮ್ಗೆ ಕಾಣೋ ಥರ. ನಿಮಗೆ ವ್ಯತ್ಯಾಸ ಗೊತ್ತಾಗ್ತಿಲ್ಲ ಅಂದರೆ ಇದ್ರದ್ದು ಇನ್ನೂ ಕಮ್ಮಿ ಮಾಡೋಣ ಬನ್ನಿ ಬ್ರೈಟ್ನೆಸ್. 125 ತೆಗೆದು 50 ಮಾಡೋಣ ಬನ್ನಿ, ಏನಾಗುತ್ತೆ? 50 ಮಾಡಿದ ತಕ್ಷಣ ಅದ್ರದ್ದು ಬ್ರೈಟ್ನೆಸ್ ಫುಲ್ ಕಮ್ಮಿ ಆಗಬೇಕು, ಈಗ ಇರೋದಕ್ಕಿಂತ ಕಮ್ಮಿ ಆಗಿಬಿಡಬೇಕು. ಕಂಪೈಲ್ ಆಗ್ತಾಯಿದೆ, ಕಂಪೈಲಿಂಗ್. ಅಪ್ಲೋಡ್ ಆಯಿತು. ನೋಡಿ LED ಬ್ರೈಟ್ನೆಸ್ ಕಮ್ಮಿ ಆಗಿಬಿಡ್ತು. ಈಗ ಇನ್ನೂ ಕಮ್ಮಿ ಮಾಡೋಣ ಬನ್ನಿ, ಒಂದು 10 ಮಾಡಿ ನೋಡೋಣ. 10. ಓಕೆ, 10 ಮಾಡಿದ್ದೇನೆ. ಇದನ್ನು ಅಪ್ಲೋಡ್ ಮಾಡ್ತೇನೆ. LED ಬ್ರೈಟ್ನೆಸ್ ಕಮ್ಮಿ ಆಗಿಬಿಡ್ಬೇಕು ಇನ್ನೂ. ಕಂಪೈಲ್ ಆಗ್ತಾಯಿದೆ, ಅಪ್ಲೋಡ್ ಆಯಿತು. ನೋಡಿ LED ಫುಲ್ ಲೋ ಆಗಿಬಿಟ್ಟಿದೆ ಬ್ರೈಟ್ನೆಸ್. ನಿಮಗೆ ಡಿಮ್ ಮಾಡಿ ತೋರಿಸೈತೆ LEDನ. ಈಗ ಇದ್ರದ್ದು ಬ್ರೈಟ್ನೆಸ್ ಜಾಸ್ತಿ ಮಾಡೋಣ ಬನ್ನಿ. 10 ತೆಗೆದು ಒಂದು 100 ಇಟ್ಟು ನೋಡೋಣ, ಆಯಿತಾ? 10 ತೆಗೆದು 100 ಮಾಡೋಣ. LED ಬ್ರೈಟ್ನೆಸ್ ಇನ್ಕ್ರೀಸ್ ಆಗಿಬಿಡ್ಬೇಕು, ಈಗಿಂತ ಜಾಸ್ತಿ ಆಗಬೇಕು. ಓಕೆ, ಕಂಪೈಲ್ ಆಗ್ತಿದೆ, ಅಪ್ಲೋಡ್ ಆಯಿತು. ನೋಡಿ LED ಬ್ರೈಟ್ನೆಸ್ ಜಾಸ್ತಿ ಆಯಿತು. 100 ಬೇಡ, ಈಗ ಇನ್ನೂ ಜಾಸ್ತಿ ಮಾಡೋಣ, ಒಂದು 225 ಫುಲ್ ಬ್ರೈಟ್ನೆಸ್ಸಲ್ಲಿ ಇಡೋಣ, ಅಂದರೆ ಫುಲ್ 5 ವೋಲ್ಟ್ ಕಳಿಸುತ್ತೆ ಆರ್ಡಿನೋ. ಫುಲ್ ಬ್ರೈಟ್ನೆಸ್ಸಲ್ಲಿ ಗ್ಲೋ ಆಗಬೇಕು LED, ಆಯಿತಾ? ಅಪ್ಲೋಡ್ ಆಯಿತು ಫುಲ್ ಬ್ರೈಟ್ನೆಸ್ಸಲ್ಲಿ. ನಿಮಗೆ ಕ್ಯಾಮ್ರಾ ಸ್ಯಾಚುರೇಷನ್ ಆಗಿರೋದ್ರಿಂದ ಸೇಮ್ ಬ್ರೈಟ್ನೆಸ್ ಇದೆ ಅಂತ ಅನಿಸ್ತಿರ್ಬೋದು, ಆದರೆ ಚೇಂಜ್ ಆಗಿದೆ, ನಂಬಿ ನನ್ನ. ಇದನ್ನು ಝೂಮ್ ಔಟ್ ಮಾಡೋಣ. ಆಯಿತು. ನಾನು ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ LED ಬ್ರೈಟ್ನೆಸ್ ಕಮ್ಮಿಯಿಂದ ಜಾಸ್ತಿ ಮಾಡೋದು ಹಾಗೂ ಜಾಸ್ತಿಯಿಂದ ಕಮ್ಮಿ ಮಾಡೋದು ಹೇಳ್ಕೊಡ್ತೇನೆ ಅಂತ. ಅದನ್ನ ಈಗ ಮಾಡೋಣ ಬನ್ನಿ. ಅದನ್ನು ಮಾಡೋಕ್ಕೆ ನಾವು ಮೊದಲು ಈ ಅನಲಾಗ್ರೈಟ್ ಫಂಕ್ಷನ್ನ ಫಾರ್ ಲೂಪಲ್ಲಿ ಬರೀಬೇಕು, ಆಯಿತಾ? ಇದನ್ನು ತೆಗೆದು ಫಾರ್ ಲೂಪಲ್ಲಿ ಬರೋಣ. ಫಾರ್ ಲೂಪ್ ನಾವು ಸಿ ಪ್ರೋಗ್ರಾಮಿಂಗಲ್ಲಿ ಓದಿರ್ತೀವಿ, ಆಯಿತಾ? ಫಾರ್ ಈಗ ಒಂದು ಇಂಟಿಜರ್ ಬೇಕು ಆ ಫಾರ್ ಲೂಪಲ್ಲಿ ಬರೋಕ್ಕೆ, ಅದನ್ನ ಡಿಕ್ಲೇರ್ ಮಾಡೋಣ ಬನ್ನಿ ಗ್ಲೋಬಲ್ ವೇರಿಯೇಬಲ್ ಆಗಿ.
ಇಂಟ್ ಐ. ಈಗ ಐ ಅನ್ನೋದು ಇಂಟೀಜರ್ ಟೈಪ್ ವೇರಿಯೇಬಲ್ ಅಂತ, ಅದನ್ನ ಫಾರ್ ಲೂಪಲ್ಲಿ ಯೂಸ್ ಮಾಡ್ತೇವೆ. ಅರ್ಥ ಆಯ್ತಾ? ಅರ್ಥ ಆಗಿಲ್ಲ ಅಂದರೆ ಈಗ ಮುಂದೆ ಹೋಗ್ತಾ ಹೋಗ್ತಾ ಅರ್ಥ ಆಗುತ್ತೆ. ಈಗ ಫಾರ್ ಐ ಈಕ್ವಲ್ಸ್ 0 ಅಂದರೆ ಐದು ಮಿನಿಮಮ್ ವ್ಯಾಲ್ಯೂ ಎಷ್ಟು? ಐ ವ್ಯಾಲ್ಯೂ ನಾವು 0 ಇಂದ ಸ್ಟಾರ್ಟ್ ಮಾಡ್ತೇವೆ ಆಯಿತಾ. ಐ ವ್ಯಾಲ್ಯೂ 0. ನೆಕ್ಸ್ಟ್ ಐದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟು ಅಂದರೆ 255 ದಾಟಬಾರ್ದು. ಐ ಲೆಸ್ ದೆನ್ 255 ಅಂದರೆ ಐ ವ್ಯಾಲ್ಯೂ 255ಗಿಂತ ಜಾಸ್ತಿ ಹೋಗಲ್ಲ. ನೆಕ್ಸ್ಟು ಎಷ್ಟು ಸ್ಟೆಪ್ಸಲ್ಲಿ ಇನ್ಕ್ರೀಸ್ ಆಗಬೇಕು ಅನ್ನೋದನ್ನ ನೆಕ್ಸ್ಟ್ ಬರಿತೇವೆ ಫಾರ್ ಲೂಪಲ್ಲಿ. ಅರ್ಥ ಆಯ್ತಾ? 0 to 255 ಇನ್ಕ್ರೀಸ್ ಆಗಬೇಕು. ಯಾವ ಸ್ಟೆಪ್ಸಲ್ಲಿ ಇನ್ಕ್ರೀಸ್ ಆಗಬೇಕು? ಒಂದೊಂದು ಸ್ಟೆಪ್. ಅಂದರೆ ಐ ಪ್ಲಸ್ ಪ್ಲಸ್ ಅಂದರೆ 0 ಇಂದ 255 ಒಂದೊಂದು ಸ್ಟೆಪ್ಪಲ್ಲಿ ಇನ್ಕ್ರೀಸ್ ಆಗುತ್ತೆ. ಅಂದರೆ 0 1 2 3 ಹಂಗೆ 255ವರೆಗೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಒಂದೊಂದು ಸ್ಟೆಪ್ಪಲ್ಲಿ. ಈಗ ಅನಾಲಾಗ್ರೈಟ್ ಫಂಕ್ಷನ್ ಬರೆದು ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡಿ. ಅನಾಲಾಗ್ರೈಟ್ ಕಲರ್ ಚೇಂಜ್ ಆಯಿತು, ಬದುಕೊಂಡ್ವಿ ಆಯಿತಾ. ಒಳಗಡೆ ಐ ಬರೀತೇನೆ. ಈಗ ಒಳಗಡೆ ಐ ಯಾಕೆ ಬರೆದಿದ್ದೀನಿ ಅಂದರೆ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿ. ಐ ವ್ಯಾಲ್ಯೂ 0 ಇಂದ ಸ್ಟಾರ್ಟ್ ಅಂದರೆ ಫಾರ್ ಲೂಪ್ ರಿಪೀಟ್ ಆಗ್ತಾ ಇರುತ್ತೆ ಆಯಿತಾ. ಐ ವ್ಯಾಲ್ಯೂ 0 ಇಂದ ಸ್ಟಾರ್ಟ್. ಫಸ್ಟು ಅನಾಲಾಗ್ರೈಟ್ 0 ಕಳಿಸುತ್ತೆ. 0 ಕಳಿಸಿದ್ರೆ ಎಲ್ ಇ ಡಿ ಆಫ್ ಆಗಿದೆ, ಅನಾಲಾಗ್ರೈಟ್ 0 ಕಳಿಸ್ತು. ಈಗ ಲೂಪ್ ಸೆಕೆಂಡ್ ಟೈಮ್ ರನ್ ಆದಾಗ ಐ ವ್ಯಾಲ್ಯೂ ಪ್ಲಸ್ ಇರೋದ್ರಿಂದ ಐ ವ್ಯಾಲ್ಯೂ 1 ಇನ್ಕ್ರೀಸ್ ಆಗುತ್ತೆ. ಅಂದರೆ 0 ಬದಲು 1 ಮಾಡುತ್ತೆ. 1 ಮಾಡಿದ್ರೆ ಏನಾಗುತ್ತೆ? ಎಲ್ ಇ ಡಿ ಬ್ರೈಟ್ನೆಸ್ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ, ಅಂದರೆ ಸ್ವಲ್ಪ ಕರೆಂಟ್ ಫ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಯಿತಾ. 1 ಆಯಿತು. ಅಂದರೆ ಪ್ರತಿ ಸಲ ಲೂಪ್ ರನ್ ಆದಾಗ ಐ ವ್ಯಾಲ್ಯೂ 1 ಸ್ಟೆಪ್ ಇನ್ಕ್ರೀಸ್ ಆಗುತ್ತೆ. ಈಗ 1 ಆಯಿತಾ. ನೆಕ್ಸ್ಟ್ ಟೈಮ್ ಲೂಪ್ ರನ್ ಆದಾಗ ಐ ವ್ಯಾಲ್ಯೂ ಏನಾಗುತ್ತೆ? 2 ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ? ಐ ವ್ಯಾಲ್ಯೂ 3, ಆಮೇಲೆ 4 5 ಹಾಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಎಲ್ಲಿವರೆಗೂ ಇನ್ಕ್ರೀಸ್ ಆಗುತ್ತೆ? 255. ಲಾಸ್ಟ್ 255 ಆಗೋವರೆಗೂ ಇನ್ಕ್ರೀಸ್ ಆಗುತ್ತೆ ಆಯಿತಾ. ಅದು ಒಂದೊಂದು ಸ್ಟೆಪ್ಸಲ್ಲಿ ಇನ್ಕ್ರೀಸ್ ಆಗುತ್ತೆ. ಐ ಪ್ಲಸ್ 2 ಬರೆದಿದ್ರೆ 2 ಸ್ಟೆಪ್ಸಲ್ಲಿ ಇನ್ಕ್ರೀಸ್ ಆಗಿತ್ತು. ಅಂದರೆ 0 2 4 6 8 ಹಾಗೆ ಆಯಿತಾ. ಇದನ್ನು ಕಾಪಿ ಮಾಡೋಣ. ಈಗ ಇನ್ಕ್ರೀಸ್ ಆಯಿತು, ಇದನ್ನು ಈಗ ಕಮ್ಮಿ ಮಾಡಬೇಕು. 0 to 255 ಇನ್ಕ್ರೀಸ್ ಆಯಿತು ಅಂದರೆ ಎಲ್ ಇ ಡಿ ಫುಲ್ ಲೋ ಬ್ರೈಟ್ನೆಸ್ಸಿಂದ ಹೈ ಬ್ರೈಟ್ನೆಸ್ ಆಯಿತು. ಈಗ ಹೈ ಬ್ರೈಟ್ನೆಸ್ಸಿಂದ ಕಮ್ಮಿ ಮಾಡಬೇಕು. ಅಂದರೆ ಐದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟೀಗ? 255. ಅಂದರೆ ಎಲ್ ಇ ಡಿ 255 ರೀಚ್ ಆಗಿದೆ, ಹೈ ಬ್ರೈಟ್ನೆಸ್ಸಲ್ಲಿ ಇದೆ. ಅದ್ರ ಸ್ಟಾರ್ಟಿಂಗ್ ವ್ಯಾಲ್ಯೂ 255. ಅದನ್ನು ಕಮ್ಮಿ ಮಾಡಬೇಕು. ಎಷ್ಟು ಕಮ್ಮಿ ಮಾಡಬೇಕು? 0 ಮಾಡಬೇಕು. ಐ ಏನಾಗುತ್ತೆ? 255ಇಂದ 0ವರೆಗೂ ಇಳುತ್ತೆ. ಯಾವ ಸ್ಟೆಪ್ಸಲ್ಲಿ? ಒಂದೊಂದು ಸ್ಟೆಪ್ಪಲ್ಲಿ ಡಿಕ್ರೀಸ್ ಆಗಬೇಕು. ಈಗ ಒಂದೊಂದು ಸ್ಟೆಪ್ಪಲ್ಲಿ ಇನ್ಕ್ರೀಸ್ ಆಗಿದೆಯಲ್ಲ, ಹಾಗೆ ಒಂದೊಂದು ಸ್ಟೆಪ್ಪಲ್ಲಿ ಡಿಕ್ರೀಸ್ ಮಾಡ್ತೇನೆ. 255ಇಂದ 0 ಆಗಬೇಕು. 0 ಇಂದ 255 ಫಸ್ಟ್ ಲೂಪಲ್ಲಿ ಆಗಿದೆ. ಈಗ 255ಇಂದ 0 ಆಗಬೇಕು. ಇದನ್ನ ಐ ಮೈನಸ್ ಅಂದರೆ ಒಂದೊಂದು ಸ್ಟೆಪ್ ಡಿಕ್ರೀಸ್ ಆಗುತ್ತೆ. ಸೊ ಐ ವ್ಯಾಲ್ಯೂ ಮೊದಲು 255 ಆಗುತ್ತೆ. ಅದಾದಮೇಲೆ ಲೂಪ್ ರನ್ ಆದಾಗ ಒಂದು ಕಮ್ಮಿಯಾಗಿ 254 ಆಗುತ್ತೆ. ಅದಾದಮೇಲೆ 253, ಆಮೇಲೆ 252 251 ಎಲ್ಲಿವರೆಗೂ? ಅದು 0 ಆಗೋವರೆಗೂ ಲೂಪ್ ರನ್ ಆಗುತ್ತೆ, 0 ಆಗುತ್ತೆ. ಈಗ ಪ್ರೋಗ್ರಾಮ್ ಬರೆದಾಯಿತು, ಇದನ್ನ ರನ್ ಮಾಡಬೇಕು. ಆದರೆ ಇದನ್ನ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಒಂದು ಮಿಸ್ ಆಗಿದೆ, ನೀವೇ ಕಂಡುಹಿಡೀರಿ. ಅನಾಲಾಗ್ರೈಟ್ 2 ವ್ಯಾಲ್ಯೂಸ್ ತೊಗೊಳುತ್ತೆ ಅಂತ ಹೇಳಿದೆ. ಒಂದು ಪಿನ್ ನಂಬರ್ ಯಾವುದು? ನಾವು ಬರದೇ ಇಲ್ಲ. ಅದಕ್ಕೆ ಎಲ್ ಇ ಡಿನ 11ನೇ ಪಿನ್ನಿಗೆ ಕನೆಕ್ಟ್ ಮಾಡಿದ್ದೀವಿ, ಅದನ್ನ ಬರೋಣ ಬನ್ನಿ. 11ನೇ ಪಿನ್ನಿಗೆ ಕನೆಕ್ಟ್ ಮಾಡಿದ್ದೀವಿ, ಕೆಳಗಡೆನೂ 11ನೇದಕ್ಕೆ ಬರೀಬೇಕು. ಸೊ ಎಲ್ ಇ ಡಿ ಬ್ರೈಟ್ನೆಸ್ ಏನಾಗುತ್ತೆ? ಕಮ್ಮಿಯಿಂದ ಇನ್ಕ್ರೀಸ್ ಆಗುತ್ತೆ. ಅಲ್ಲಿ ಇನ್ಕ್ರೀಸ್ ಆಗಿ ಅಲ್ಲಿಂದ ಕಮ್ಮಿ ಆಗುತ್ತೆ ಎಲ್ ಇ ಡಿ ಬ್ರೈಟ್ನೆಸ್ಸು. ಇದನ್ನ ಅಪ್ಲೋಡ್ ಮಾಡೋಣ ಬನ್ನಿ. ಕೋಡ್ ಕಂಪೈಲ್ ಆಗ್ತಾ ಇದೆ. ಓಕೆ, ಕಂಪೈಲಿಂಗ್ ಕೋಡ್ ಅಪ್ಲೋಡ್ ಆಯಿತು. ಓಕೆ, ಅಪ್ಲೋಡ್ ಆಯಿತು. ನಿಮಗೆ ಈಗ ಕಾಣ್ತಿದೆ ಎಲ್ ಇ ಡಿ ಬ್ರೈಟ್ನೆಸ್ ಜಾಸ್ತಿಯಿಂದ ಕಮ್ಮಿಯಿಂದ ಜಾಸ್ತಿ ಆಗೋದು. ಒಂದು ನಿಮಿಷ ಇದನ್ನ ಝೂಮ್ ಮಾಡ್ತೇನೆ, ಈಗ ಹೇಳಿ. ಓಕೆ, ಝೂಮ್ ಆಯಿತು. ನಿಮ್ಗೆ ಕಾಣ್ತಿದೆ ಎಲ್ ಇ ಡಿ ಕಮ್ಮಿಯಿಂದ ಬ್ರೈಟ್ನೆಸ್ ಜಾಸ್ತಿ, ಕಮ್ಮಿಯಿಂದ ಜಾಸ್ತಿ, ಜಾಸ್ತಿಯಿಂದ ಕಮ್ಮಿ ಆಗೋದು. ನನಗಂತೂ ಕಾಣ್ತಿಲ್ಲ. ಈಗ ಏನು ಪ್ರಾಬ್ಲಮ್ ಆಗಿರ್ಬೋದು ನೋಡೋಣ ಬನ್ನಿ ಕೋಡಿಗೆ ಹೋಗಿ. ಓಕೆ, ನಾನು ನಿಮಗೆ ಲಾಸ್ಟ್ ಕ್ಲಾಸಲ್ಲೇ ಹೇಳಿದ್ದೆ, ಅದೇ ಆರ್ಡಿನಲ್ಲಿ 16 ಮೆಗಾಹರ್ಟ್ಜ್ ಕ್ಲಾಕ್ ಇದೆ ಅಂತ. ಅಂದರೆ 1 ಸೆಕೆಂಡ್ 16 ಮಿಲಿಯನ್ ಸೆಕೆಂಡ್ಸ್ ಎಲ್ಲ ಸಿಗ್ನಲ್ ಕಳಿಸುತ್ತೆ, ಅದು ನಮ್ಮ ಕಣ್ಣಿಗೆ ಕ್ಯಾಚ್ ಮಾಡೋಕ್ಕಾಗಲ್ಲ, ಅದು ಇದು ಅಂತ. ಅದೇ ಪ್ರಾಬ್ಲಮ್ ಈಗಾಗಿರೋದು. ಅದನ್ನು ಸಾಲ್ವ್ ಮಾಡೋಕ್ಕೆ ಡಿಲೇ ಯೂಸ್ ಮಾಡ್ತೀವಿ. ಅಂದರೆ ಈಗ ಡಿಲೇ 50 ಕೊಟ್ಟಿರ್ತೀನಿ. ಅಂದರೆ 0 ಕೊಡ್ತು, ಅದಾದ್ಮೇಲೆ 50 ಮಿಲಿ ಸೆಕೆಂಡ್ ವೇಟ್ ಮಾಡ್ತು, ಅದಾದ್ಮೇಲೆ 1, ಅದಾದಮೇಲೆ 50 ಮಿಲಿ ಸೆಕೆಂಡ್ ವೇಟ್ 2. ಸೇಮ್ ಇದನ್ನೇ ಕೆಳಗಡೆ ಇರೋ ಲೂಪ್ಗೂ ಕೊಡೋಣ. ಬ್ರೈಟ್ನೆಸ್ ಜಾಸ್ತಿ ಆಗೋದು ಕಮ್ಮಿ ಆಗೋದು ನಮ್ಗೆ ಕಾಣಲಿ ಅಂತ. ಓಕೆ, ಇದನ್ನ ಅಪ್ಲೋಡ್ ಮಾಡ್ತೇನೆ. ಕೋಡ್ ಕಂಪೈಲ್ ಆಗ್ತಾ ಇದೆ. ಓಕೆ, ಅಪ್ಲೋಡು ಆಯಿತು. ಓಕೆ, ನಿಮ್ಗೆ ಕಾಣ್ತಿದೆಯಾ ಎಲ್ ಇ ಡಿ ಬ್ರೈಟ್ನೆಸ್? ನೋಡಿ, ಕಮ್ಮಿಯಿಂದ ಜಾಸ್ತಿ ಆಗ್ತಿದೆ. ಓಕೆ, ಜಾಸ್ತಿ ಆಯಿತು. ಈಗ ಜಾಸ್ತಿಯಿಂದ ಕಮ್ಮಿ ಆಗ್ತಿದೆ. ಝೂಮ್ ಮಾಡ್ತೇನೆ, ಕಾಣೋ ಥರ. ಓಕೆ, ಇಲ್ಲಿ ನೋಡಿ ಎಲ್ ಇ ಡಿ ಬ್ರೈಟ್ನೆಸ್ ಜಾಸ್ತಿ ಇದೆ. ಅಲ್ಲಿಂದ ಒಂದು ನಿಮಿಷ ನೋಡಿ ಕರೆಕ್ಟಿಗೆ. ಸೊ ನೋಡಿ, ಬ್ರೈಟ್ನೆಸ್ ಕಮ್ಮಿ ಆಗ್ತಿದೆಯಾ? ನನಗಂತೂ ಕಾಣ್ತಿಲ್ಲ. ಮತ್ತೆ ಪ್ರಾಬ್ಲಮ್ ಆಯಿತಾ? ಇಲ್ಲ ಆಗ್ತಾಯಿದೆ. ಬ್ರೈಟ್ನೆಸ್ ಕಮ್ಮಿ ಆಗ್ತಾಯಿದೆ. ಆದರೆ ಪ್ರಾಬ್ಲಮ್ ಏನಂದರೆ ತುಂಬ ಸ್ಲೋ ಆಗಿ ಇನ್ಕ್ರೀಸ್ ಆಗ್ತಾಯಿದೆ ಬ್ರೈಟ್ನೆಸ್, ತುಂಬ ಸ್ಲೋ ಆಗಿ ಕಮ್ಮಿ ಆಗ್ತಿದೆ. ಅದನ್ನು ಸಾಲ್ವ್ ಮಾಡೋಣ ಮೇಲೆ. ಈಗ ಐ ಪ್ಲಸ್ 1 ಬದಲು ಐ ಪ್ಲಸ್ 5 ಮಾಡೋಣ. ಅಂದರೆ ಪ್ರತಿ ಸಲ 1 ಇನ್ಕ್ರೀಸ್ ಮಾಡೋ ಬದಲು ಐ ವ್ಯಾಲ್ಯೂ 5 ಟೈಮ್ಸ್ ಇನ್ಕ್ರೀಸ್, ಅಂದರೆ 0 5 10 15 20 ಹಂಗೆ ಇನ್ಕ್ರೀಸ್ ಆಗಲಿ. ಡಿಕ್ರೀಸ್ ಆಗುವಾಗಲೂ ಹಾಗೆ ಡಿಕ್ರೀಸ್ ಆಗಲಿ. ಅಂದರೆ ಐ ವ್ಯಾಲ್ಯೂ ಐ ಮೈನಸ್ 5, ಒಂದು ನಿಮಿಷ, ಐ ಮೈನಸ್ 5 ಕೊಟ್ಟಿದ್ದೇನೆ. ಅಂದರೆ 255 250 245 ಹಂಗೆ ಡಿಕ್ರೀಸ್ ಆಗುತ್ತೆ. ಓಕೆ, ಈಗ ಅಪ್ಲೋಡ್ ಮಾಡ್ತೀನಿ ನೋಡಿ. ಅಪ್ಲೋಡ್ ಆಗ್ತಾಯಿದೆ.
ಸೊ ಅಪ್ಲೋಡ್ ಆಯಿತು. ಝೂಮ್ ಮಾಡ್ತೇನೆ ನಿಮ್ಗೆ ಕಾಣಲಿ. ಸೊ LED ಫುಲ್ ಬ್ರೈಟ್ನೆಸ್ಸಲ್ಲಿದೆ. ಸೊ ಕಮ್ಮಿ ಆಗ್ತಾ ಇದೆ, ಕಮ್ಮಿ ಆಯಿತು, ಜಾಸ್ತಿ ಆಯಿತು. ಈಗ ನೋಡಿ ಸ್ಪೀಡ್ ಆಯಿತು ಪ್ರೊಸೆಸ್. ಆಗಲಿ ತುಂಬ ಸ್ಲೋ ಆಗ್ತಿತ್ತು, ಈಗ ಸ್ಪೀಡ್ ಆಯಿತು. ಸೊ ಈ ಪ್ರೋಗ್ರಾಮ್ ಬರೆದಿದ್ದೀವಿ, 5 ನಿಮಿಷ ಸಮಾಧಾನದಿಂದ ನೋಡೋಣ ಆಗ್ತಿದೆ ಅಲ್ವಾ. ಸೊ ಸಕ್ಸಸ್ ಆಯಿತು ಪ್ರೋಗ್ರಾಮ್. ಇದೆ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ, ಹೇಳ್ಕೊಟ್ಟಿದ್ದೇನೆ. ಓಕೆ, ಫೈನಲಿ ಈಗ ನಾವು LED ಬ್ರೈಟ್ನೆಸ್ ಜಾಸ್ತಿ ಕಮ್ಮಿ ಮಾಡೋದು ಕಲ್ತಾಯಿತು. ಈಗ ಮುಂದಿನ ಕ್ಲಾಸಲ್ಲಿ ಸಿಗೋಣ. ಮುಂದಿನ ಕ್ಲಾಸಲ್ಲಿ ನಾನು ನಿಮಗೆ ಬ್ರೆಡ್ ಬೋರ್ಡ್ ಕನೆಕ್ಷನ್ಸ್, ಬ್ರೆಡ್ ಬೋರ್ಡ್ ಅಂದ್ರೇನು, ಹೇಗೆ ಯೂಸ್ ಮಾಡೋದು, ಆರ್ಡಿನೋ ಬ್ರೆಡ್ ಬೋರ್ಡ್ ಕನೆಕ್ಷನ್ಸ್ನ ಹೇಳ್ಕೊಡ್ತೇನೆ. ಅದಕ್ಕೆ ಮುಂದಿನ ಕ್ಲಾಸಲ್ಲಿ ಕಾಣುವ. ಬಾಯ್.